ವಿರಾಟ್ ಕೊಹ್ಲಿ ಅವರು ಇಲ್ಲಿ ಬಂದು ಟಿಫನ್ ಅನ್ನ ಮಾಡಿದ್ದಾರೆ ಅಂತ 105 ವರ್ಷಗಳ ಹಿಂದೆ ಪ್ರಾರಂಭವಾಗಿರುವ ಇದೇ ಜಾಗದಲ್ಲಿ ಪ್ರಾರಂಭವಾಗಿರುವ ಹೋಟೆಲ್. ನಾನು ಬರ್ತಾ ಇರೋದಿಲ್ಲ 98 ಇಂದ ಅನ್ಸುತ್ತೆ. ಎಷ್ಟು ಕಿಲೋಮೀಟರ್ ಕ್ಯೂ ಇದ್ರು ನಾನು ತಿಂದೆ ಹೋಗೋದೇ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಬಂದಿದ್ದಾರೆ. ಶಿವರಾಜ್ ಕುಮಾರ್ ಸರ್, ಪುನೀತ್ ರಾಜ್ಕುಮಾರ್ ಸರ್ ಅಂತ ರೆಗ್ಯುಲರ್ ಬರ್ತಾ ಇದ್ರು. ಆಮೇಲೆ ಅಶ್ವಿನಿ ಮೇಡಮ್ ಅವ್ರು ಮೊನ್ನೆ ಕೂಡ ಬಂದರು. ದೋಸೆ ಕೂಡ ಹೋಗಿದೆ ಅಮೆರಿಕಕ್ಕೆ, ಆಕ್ಲ್ಯಾಂಡ್, ನ್ಯೂಜಿಲ್ಯಾಂಡ್ ಅಲ್ಲಿಗೆ ಹೋಗುತ್ತೆ. ಸ್ನೇಹಿತರೆ, CTR ನ ಅಕ್ಷಯ ಪಾತ್ರೆ ನೋಡಿ, ಇದು ಹಳೇ ಕಾಲದ್ದು, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ಥರದ್ದು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಅನೇಕ ಹೋಟೆಲ್ಗಳಿದ್ದಾವೆ, ದರ್ಶಿನಿಗಳಿದ್ದಾವೆ, ದೋಸೆ, ಕಾಫಿ ಇತ್ಯಾದಿ ಸಿಗುವಂಥ ಹೋಟೆಲ್ಸ್ ಇದ್ದಾವೆ ಸ್ನೇಹಿತರೆ. ಆದರೆ 100 ವರ್ಷ, ಒಂದು ಶತಮಾನ ಕಂಪ್ಲೀಟ್ ಮಾಡಿರುವಂಥ ಹೋಟೆಲ್ಗಳಿರುವಂಥದ್ದು ಬೆರಳೆಣಿಕೆ ಎಷ್ಟೋ, ಒಂದು 5-10 ಇರಬಹುದು. ಯಾರನ್ನ ಗೊತ್ತಿರೋ ತಿಳಿಸಿ. ಆ ರೀತಿ ಶತಮಾನ ಕಂಪ್ಲೀಟ್ ಮಾಡಿರುವ ಕೆಲವೇ ಹೋಟೆಲ್ಗಳಲ್ಲಿ ಒಂದು ನಮ್ಮ ಹೆಮ್ಮೆಯ CTR ಮಲ್ಲೇಶ್ವರಂ ಮುಖ್ಯ ರಸ್ತೆಯಲ್ಲಿರುವಂಥದ್ದು. ಸ್ನೇಹಿತರೆ, ಬನ್ನಿ, ಹೇಗಿದೆ ಈ CTR? ಈ CTR ಅನೇಕ ಸೆಲೆಬ್ರಿಟಿಗಳ ಅಚ್ಚುಮೆಚ್ಚಿನ ಜಾಗ. ನಮ್ಮ ಪುನೀತ್ ಸರಿಂದ ಹಿಡಿದು ವಿಷ್ಣುವರ್ಧನ್ ಸರ್ ಎಲ್ಲರೂ ಬಂದು ಇಲ್ಲಿ ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕ್ರಿಕೆಟ್ ತಾರೆ ವಿರಾಟ್ ಕೊಹ್ಲಿ ಮತ್ತು ಅವರ ಪತ್ನಿ ಅನುಷ್ಕಾ ಅವರು ಕೂಡ ಇಲ್ಲಿ ಬಂದು ದೋಸೆಯ ಸವಿಸೋದು ಹೋಗಿದ್ದಾರೆ. ಬೆಂಗಳೂರಿನ ದೋಸೆದು ಯಾವಾಗ ಶುರು ಆಯಿತು, ಹೇಗೆ ಶುರು ಆಯಿತು, ಒಳಗಡೆ ಏನೇನು ಸಿಗುತ್ತೆ ನೋಡೋಣ. ಈ ವಿಶೇಷ ಕಥೆಗೆ ಸ್ವಾಗತ. ಆ್ಯಂಡ್ ಅಫ್ಕೋರ್ಸ್ ಹೋಗೋಕ್ಕೆ ಮುಂಚೆ ಪ್ರತಿ ದಿವಸ ಇಲ್ಲಿ 1,000 ದಿಂದ 1,500 ದೋಸೆ ಹಿಂಗೆ ಖಾಲಿ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ವೀಕೆಂಡಲ್ಲಿ ನೋಡಿ, ನೀವು ನೋಡ್ತಾರ ಕ್ಯೂ ಏನೂ ಅಲ್ಲ ಸ್ನೇಹಿತರೆ. ವೀಕೆಂಡಲ್ಲಿ ಇಲ್ಲಿ ಅರ್ಧ ಕಿಲೋಮೀಟ್ರ್ ಕ್ಯೂ ಇರುತ್ತೆ. ಒಳಗಡೆ ಹೋಗೋಣ ಬನ್ನಿ. ಬೆಣ್ಣೆ ಒಂದು 100 ವರ್ಷ ಹಳೆಯ ಕಟ್ಟಡ ಇದು. 100 ವರ್ಷ ಹಳೆಯ ಕುರ್ಚಿ, ಮೇಜು, ಆ ಕಾಲದ ವ್ಯವಸ್ಥೆ ಇರುವಂಥದ್ದು. ಹಿಂದಿನ ಕಾಲದ ರುಚಿಯೇ ಇದೆ, ಕೈ ರುಚಿನೇ. ಒಳಗಡೆ ಕಿಚನ್ ಆಗಿದೆ, ನೋಡೋಣ ಬನ್ನಿ. ಬರ್ಬೋದಾ ಕಿಚನ್ಗೆ? ಖಂಡಿತ ಬನ್ನಿ ಪ್ಲೀಸ್, ವೆಲ್ಕಮ್. ಇದು ನಮ್ಮ ಮೈನ್ ದೋಸೆ ಅಂಡ್ ಶೋ. ನಾವು ಇಲ್ಲಿಂದನೇ ಶುರು ಮಾಡಿದ್ದು. ಸೊ ಇಲ್ಲಿಂದನೇ ನಮ್ಮ ತಂದೆಯವರು ಮತ್ತು ಇನ್ನೊಬ್ರು ಇದ್ದರು, ಅವ್ರ ಜೊತೆ ಸೇರಿಕೊಂಡು ಒಂದು ಹೆಚ್ಚು ಕಮ್ಮಿ 2-2.5 ವರ್ಷ ಒಂದು ಟೈಮ್ ತೊಗೊಂಡು ಆ ದೋಸೆ ಗರಿ ಆಗೋದು, ಕಲರ್, ಊಟ, ಟೇಸ್ಟ್ ಬರಬೇಕಂತ ಒಂದು ರಿಸರ್ಚ್ ಮಾಡಿರೋ ಜಾಗ ಆಟ ಅಂತ ಹೇಳ್ಬೋದು ಒಂದು ನಮ್ಮ CTRಗೆ. ಸೊ ಇಲ್ಲಿಂದನೇ ಎಲ್ಲ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಇಲ್ಲಿಂದನೇ ಎಲ್ಲ ನಾವು ದೋಸೆಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ನಮಗೊಂದು ಮೂಲಸ್ಥಾನ ಅಂತ ಹೇಳ್ಬೋದು. ಸೊ ಇದಕ್ಕೆ ಬಿಡುವೇ ಇಲ್ಲ, ಇದಕ್ಕೆ ಖಂಡಿತವಾಗ್ಲೂ ಬಿಡೋದಿಲ್ಲ, ಯಾವತ್ತೂ ಬಿಡುವಿಲ್ಲ. ಹೊರಗಡೆ ಜನ ಕ್ಯೂ ನಿಲ್ತಾರೆ. ಹೇಗೆ ಮ್ಯಾನೇಜ್ ಮಾಡ್ತೀವಿ ಜನ? ಸರ್, ಮೊದಲು ಇನಿಷಿಯಲ್ ಆಗಿ ನಮ್ಗೊಂದು ಸ್ವಲ್ಪ ಟಫ್ ಅನ್ಸೋದು, ಕಸ್ಟಮರ್ಗೆ ಲೇಟ್ ಆಗ್ತಾ ಇರುತ್ತೋ. ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ಒಂಥರ ಗೊತ್ತಾಯಿತು ಸೊ ಏನೇನು ಚೇಂಜಸ್ ಮಾಡಬೇಕು ಅಂತ. ಅದನ್ನ ನಾವು ಇಮಿಡಿಯೇಟ್ ಚೇಂಜಸ್ ಮಾಡಿದ್ವಿ. ದೋಸೆ ಹಂಚು ದೊಡ್ಡದು ಮಾಡಿದ್ವಿ, ಇನ್ನೊಂದು ದೋಸೆ ಹಂಚು ಹಾಕಿದ್ವಿ. ಫಸ್ಟ್ ಫ್ಲೋರಲ್ಲಿ ದೋಸೆ ಹಂಚು ಚಿಕ್ಕದಿತ್ತು, ಅದನ್ನ ದೊಡ್ಡದು ಮಾಡಿದ್ವಿ. ಮತ್ತು ಈ ಕಡೆ ಸ್ವಲ್ಪ ಗ್ಯಾಸ್ ಇದೆಲ್ಲ ಕಮ್ಮಿ ಇತ್ತು. ಸೊ ಅದು ಎಕ್ಸ್ಟ್ರಾ ಕನೆಕ್ಷನ್ಸ್ ಕೊಟ್ಬಿಟ್ಟು ನಾವು ಒಂದು ಸ್ವಲ್ಪ ಫಾಸ್ಟಾಗಿ ಕೊಡೋ ಥರ ಮಾಡಿದೆ. ಸೊ ಹಾಗಾಗಿ ಫಾಸ್ಟ್ ಸರ್ವಿಸ್ ಸ್ಟಾರ್ಟ್ ಆಯಿತು. ಕಸ್ಟಮರ್ ರೊಟೇಷನ್ ಕೂಡ ಜೋರಾಗಾಯಿತು. ಅದೊಂಥರ ಅಭ್ಯಾಸ ಆಗೋಯ್ತು ನಮಗೆ. ಅಭ್ಯಾಸ ಆಯಿತು. 205 ದೋಸೆ ಹಾಕಿ ನಾನು ಹಾಕ್ತೀನಿ. ಒಂದು ಶಿಫ್ಟ್ ಥರನಾ? ಶಿಫ್ಟ್ ನಾನು ಹಾಕ್ತೀನಿ. 205 ದೋಸೆ ಹಾಕ್ತೀರಿ? ಅದರಿಂದ ದೋಸೆ ಸ್ವಲ್ಪ ಶೈನಿಂಗ್ ಇರುತ್ತೆ ನಮ್ಮಲ್ಲಿ. ಬೇರೆ ಕಡೆ ಡಿಫ್ರೆನ್ಸಿಗೆ ನಮ್ಮಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಮಂಗಳೂರು ಬಜ್ಜಿ, ಬೋಂಡೋ ಸೂಪ್ ಮಾಡ್ತೀವಿ. ಸೊ ಇಲ್ಲಿ ಪೂರಿ ಇರುತ್ತೆ. ಸೊ ಮಧ್ಯಾಹ್ನ ತಯಾರಾಗೋ ಐಟಮ್ ಎಲ್ಲ ನಾವು ಇಲ್ಲಿ ಇದರಲ್ಲಿ ಇಡ್ತೀವಿ. ಬೆಳಿಗ್ಗೆ ದುಡಿದ್ರೆ ನಾವು ಬಿಸಾಕ್ತೀವಿ, ತಿರ್ಗದ ಸಂಜೆಗೆ ಇಡೋ ಚಾನ್ಸ್ ಇಡಲ್ಲ. ನೋಡಿ, ಇಲ್ಲಿ ಯಾರು ಸ್ಟಾಫ್ ಫ್ರೀ ಇಲ್ಲ, ಎಲ್ಲ ಬಿಸಿ. ನೋಡಿ, ನಮ್ಮ ವೆಂಕಟೇಶ್ ಫುಲ್ ದೋಸೆ ಹರಿತಾ ಬಿದ್ದವ್ರೆ. ಮತ್ತೆ CTR ಕಾಫಿ ವರ್ಲ್ಡ್ ಫೇಮಸ್. ದೋಸೆ ಕಾಫಿ ಅಥವಾ ಇಡ್ಲಿ ಕಾಫಿ, ಉಪ್ಪಿಟ್ಟು ಕಾಫಿ ಫೇಮಸ್ ನಿಮ್ಮಲ್ಲಿ. ಹೌದು, ಕಾಫಿಯಲ್ಲಿ ಸೀಕ್ರೆಟ್ ರೆಸಿಪಿ ಅಂತ ಏನಿಲ್ಲ ಸರ್, ಎಲ್ಲ ನಾವು ಮಿಕ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ದೋಸೆಯಲ್ಲಿ ಕೂಡ ಅಷ್ಟೇ, ಕ್ವಾಂಟಿಟಿ ಕ್ವಾಲಿಟಿ ಅದಷ್ಟು ಹಾಕಿದ್ರೆ ದೋಸೆ ಆ ಥರ ಬರುತ್ತೆ. ಸ್ಟೋನು ಡಿಪೆಂಡ್ ಆಗುತ್ತೆ. ಇದು ಸ್ಟೋನು ನಮಗೆ ಇಂಪಾರ್ಟೆಂಟ್. ಇದು ಈ ಕಲ್ಲು ಅದು ಕೂಡ ಅದು ಟೆಂಪ್ರೇಚರ್ ಏನಿದೆ, ಆ ಟೆಂಪ್ರೇಚರ್ ಅಟೈನ್ ಆದ್ರೇ ಆ ಕಲರು, ಕ್ರಿಸ್ಪಿನೆಸ್ಸು ಮತ್ತು ಟೇಸ್ಟ್ ಬರುತ್ತೆ. ಸೊ ಎಲ್ಲ ಸೇರ್ಕೋಬೇಕು, ಬರೀ ಹಿಟ್ಟಲ್ಲ, ಬರೀ ಕಲ್ಲಲ್ಲ, ಎಲ್ಲ ಮಿಕ್ಸ್ ಆದಮೇಲೆ ಒಂದು ಏನು ಇದು ಬರುತ್ತಲ್ಲ, ಒಂದು ಕಾಂಬಿನೇಷನ್. ಹೌದು, ದೋಸೆ. ಸೊ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಬರೀ ಹಿಟ್ಟಂತಲ್ಲ, ನಾವು ಬೆಣ್ಣೆ, ನಾವು ಏನು ಎಣ್ಣೆ ಯೂಸ್ ಮಾಡ್ತೀವಿ, ಯಾವ ಥರ ತವ, ಅದು ಟೆಂಪ್ರೇಚರ್ ಎಲ್ಲ ಮಿಕ್ಸ್ ಆಗಿ ಒಂದು ಬರುತ್ತೆ. 1,200 ದೋಸೆ ಇರ್ಬೋದು. ಪ್ರತಿದಿನ ಒಂದು 1,000ದಿಂದ 1,200 ದೋಸೆ ಯಾವುದೇ ಮುಲಾಜಿಲ್ಲದೆ ಹೋಗುತ್ತೆ ಸ್ನೇಹಿತರೆ. ನಾವು ಪುಣ್ಯವಂತರು, ಇವತ್ತು ಸ್ವಲ್ಪ ಕಡಿಮೆ ಜನ ಇರೋ ಟೈಮಲ್ಲಿ ಬಂದಿದ್ದೀವಿ ಹುಡ್ಕೊಂಡು ಶೂಟಿಂಗ್ ಮಾಡೋಕ್ಕೆ ಅಂತ. ಅದರ್ವೈಸ್ ಇಲ್ಲಿ ಬಂದರೆ ನಾವಿಲ್ಲಿ ಕ್ಯೂ ನಿಂತು ಈ ದರ್ಶನಕ್ಕೆ ಹೋಗ್ತಿರಲ್ಲ ದೇವರಿಗೆ, ಆ ರೀತಿ ಬಂದು ಇಲ್ಲಿ ದೋಸೆ ತಿನ್ನುವಂಥ ಪದ್ಧತಿ, ಅದೇ ಇಲ್ಲಿನ ವೈಶಿಷ್ಟ್ಯ. ಆಮೇಲೆ ಅದು ಬಿಟ್ಟರೆ ನಮ್ಮದು ಹೆಚ್ಚು ಕಮ್ಮಿ 1,500 ಪೀಸ್ ಬಜ್ಜಿ ಹೋಗುತ್ತೆ. ಇಲ್ಲ, 300-350 ಮದ್ದರೋಡ್ ಆಗುತ್ತೆ. ಸೊ ಅದು ಮದ್ದರೋಡಾಗ ನಮಗೆ ಪಾರ್ಸೆಲ್ ಜಾಸ್ತಿ, ಅಂದರೆ ಔಟ್ಸೈಡ್ ಇಂಡಿಯಾ, US ಹೋಗುತ್ತೆ. ಆಮೇಲೆ ಆಕ್ಲ್ಯಾಂಡ್, ನ್ಯೂಜಿಲ್ಯಾಂಡ್ ಅಲ್ಲಿಗೆ ಹೋಗುತ್ತೆ. ತುಂಬ ಜನ ಮದ್ದರೋಡ. ನೀವೇ ಮಾಡ್ತೀರಿ? ಹೌದು, ನಾವಿಲ್ಲಿ ಮಾಡೋ ಮದ್ದರೋಡ ಒಂದು 6-7 ದಿವಸವರೆಗೂ ಶೆಲ್ಫ್ ಲೈಫ್ ಇರುತ್ತೆ. ಸೊ ಅದು 7 ದಿವಸ ಇಟ್ಕೋಬೋದು. ಸೊ ಹಾಗಾಗಿ ಅದನ್ನ ತೊಗೊಂಡೋಗ್ತಾರೆ. ದೋಸೆ ಕೂಡ ಹೋಗಿದೆ ಅಮೆರಿಕಕ್ಕೆ. ಸೊ ಅದೊಂದು ದೊಡ್ಡ ಕಂಟೈನರ್ ತಂದಿದ್ರು ಒಂದು ಕಸ್ಟಮರು. ಸೊ ಅಲ್ಲಿ ತೊಗೊಂಡೋಗಿ ಅಲ್ಲಿ ಕೂಡ ತಿಂದಿದ್ದಾರೆ ನಮ್ಮ ದೋಸೆ. ಇಲ್ಲಿಂದ ಹಾಕಿಸಿ ಬಾಕ್ಸಲ್ಲಿ ತೊಗೊಂಡೋಗಿ ಫ್ಲೈಟಲ್ಲಿ ತೊಗೊಂಡೋಗಿದ್ದಾರೆ. ಇದ್ರ ಹಿನ್ನೆಲೆ ಏನು ಹೇಳ್ತೀರಿ? ಯಾವಾಗ ಶುರುವಾಗಿದ್ದು? ಸೊ ಇದು 1920. ಆಮೇಲೆ ಆ್ಯಕ್ಚುಲಿ ಅದು ನಮ್ಮ
1920 1952 ಏನಕ್ಕೆ ಅಂದರೆ ನಮ್ಮಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಇರೋದು 1051ರಿಂದ ಎಂಡ್ 1952. ಸೊ ಹಾಗಾಗಿ ನಮ್ಮದಲ್ಲಿ ಡಾಕ್ಯುಮೆಂಟ್ಸ್ ಇರೋ ಪ್ರಕಾರ ನಾವು ಅದನ್ನ 1952 ಅಂತ ಹಾಕಿದ್ದೀವಿ. ಆಚೆ 1920 ಅಂತ ಹಾಕಿದ್ದೀವಿ. 20 ಯಾರು ಶುರು ಮಾಡಿದ್ದು? ಇದು ರಾಮಕೃಷ್ಣ ಹೊಳ್ಳ ಅಂತ ಒಬ್ಬರು ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರು ಎಷ್ಟೋ ವರ್ಷ ನಡೆಸಿದ್ರು. ಆಮೇಲೆ ಕಾರಣಾಂತರಗಳಿಂದ ಅವ್ರು ನಡ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಮ್ದು ಇಲ್ಲೊಂದು ಚಿಕ್ಕದೊಂದು ಮೆಜೆಸ್ಟಿಕಲ್ಲಿ ಒಂದು ಕ್ಯಾಂಟೀನ್ ಇದೆ. ನಮ್ಮ ತಂದೆಯವ್ರ ಮೊದಲು ಹೋಟ್ಲ್ ಅದು, ಫಸ್ಟ್ ಹೋಟೆಲ್ ಅದು ಮೆಜೆಸ್ಟಿಕಲ್ಲಿ, ಈಗಲೂ ಇದೆ. ಸೊ ಅಲ್ಲಿ ನಡೆಸ್ತಾ ಇರುವಾಗ ಇಲ್ಲಿ ಈ ಥರ ಒಂದು ಹೋಟ್ಲು ಕೊಡ್ತಾರಂತೆ ನೋಡಿ ಅಂತ ಹೇಳಿದ ತಕ್ಷಣ ಇಲ್ಲಿ ಬಂದರು. ಬಂದಿದ ತಕ್ಷಣ ಇಲ್ಲಿ ಮಾತಾಡಿದ್ರು. ಮಾತಾಡಿದ ತಕ್ಷಣ ಎಲ್ಲ ಇದು ಮಾಡಿ ತೊಗೊಂಡ್ರು. ಸೊ ಅಡ್ವಾನ್ಸ್ ಕೊಟ್ಟರು. ಒಂದು 500 ರೂಪಾಯಿ ನಾನು ಅಡ್ವಾನ್ಸ್ ಅವಾಗ. ಯಾವಾಗ? 1979-80 ಸರ್. ಸೊ ನೀವು ವಹಿಸ್ಕೊಂಡೆ 45 ವರ್ಷ ಆಗಿದೆ. ನಮ್ಮ ತಂದೆಯವರು, ನಿಮ್ಮ ತಂದೆ ಅದೇ ನಿಮ್ಮ ಕುಟುಂಬ ವಹಿಸ್ಕೊಂಡೆ 45 ವರ್ಷ ಆಗಿದೆ. ಅದು ಹೇಗಿದೆ ಹಾಗೆ ರನ್ ಆಗಬೇಕು. ಶಟ್ ಡೌನ್ ಮಾಡಿ ರಿನೋವೇಟ್ ಮಾಡ್ತೀನಿ, ಪೇಂಟ್ ಮಾಡಿಲ್ಲ, ಹೇಗಿದೆ ಹಾಗೆ ಟೇಕ್ ಓವರ್ ಮಾಡಿ ಸ್ಟಾರ್ಟ್ ಮಾಡೋದು. ಸೊ ಅದಾದಮೇಲೆ ಜಾಸ್ತಿ ಕಸ್ಟಮರ್ ಇರಲಿಲ್ಲ ಅವಾಗೆಲ್ಲ, ಬರೀ ಕಾಫಿ ಕಸ್ಟಮರು, ಆಮೇಲೆ ಸ್ಮೋಕಿಂಗ್ ಕಸ್ಟಮರು, ದಮ್ ಮಾಡಿರೋಲ್ಲ. ನಮಗೆ ಇಲ್ಲಿ ಬೇಕಾಗಿದ್ದು ಆ್ಯಕ್ಚುಲಿ ಫ್ಯಾಮಿಲಿ ಕಸ್ಟಮರ್ಗಳು ಬೇಕಿತ್ತು. ಸೊ ಹೋಗ್ತಾ ಅದು ಒಂದು 5-6 ವರ್ಷ ಆದಮೇಲೆ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವು ವೆರೈಟಿಗಳು ಸ್ಟಾರ್ಟ್ ಮಾಡಿದ್ರು ತಂದೆಯವರು. ಮಾಡಿದ್ಮೇಲೆ ನಮ್ಮ ಸ್ವಲ್ಪ ಕಸ್ಟಮರ್ಗೆ ಇಷ್ಟ ಆದಮೇಲೆ ಫ್ಯಾಮಿಲಿ ಕಸ್ಟಮರ್ಗಳು ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ಹಾಗಾಗಿ ಬೆಳೀತಾ ಬಂತು. ರೀಸೆಂಟಾಗಿ ಒಂದೊಂದು 16-17 ವರ್ಷ ಮುಂಚೆ ರಿನೋವೇಷನ್ ಮಾಡಿದ್ವಿ. ಫಸ್ಟ್ ಫ್ಲೋರ್ ಮಾಡಿದ್ವಿ. ಮೊದಲು ಇದಿಷ್ಟು ಮಾತ್ರ ಇತ್ತು ಕೆಳಗಡೆ. ಸೊ ತುಂಬ ಲೇಟ್ ಆಗೋದು ಮತ್ತು ಜನರು ಜಾಸ್ತಿ ಇದ್ದರು. ಸೊ ಹಾಗಾಗಿ ಫಸ್ಟ್ ಫ್ಲೋರ್ ಕೂಡ ಎಕ್ಸ್ಟೆಂಡ್ ಮಾಡಿದ್ವಿ. ಕಸ್ಟಮರ್ಸ್ ಬರ್ತಾರೆ. ಈಗ ಒಂದು ಸ್ವಲ್ಪ ಎಲ್ಲ ಕಡೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಸ್ಟಮರ್ಸ್ ಒಂದು 800-900 ಕಸ್ಟಮರ್ಸ್ ಬರ್ತಾರೆ. ಸೊ ವೀಕೆಂಡ್ ಜಾಸ್ತಿ ನಿಮಗೆ? ವೀಕೆಂಡ್ ತುಂಬ ಜಾಸ್ತಿ. ನನ್ನ ಪ್ರಕಾರ ಒಂದು 1300-1400 ಜನ ಆಗ್ಬೋದು. ಏನು ಟೈಮಿಂಗ್? ಸೊ ನಮ್ಮ ರೆಗ್ಯುಲರ್ ಟೈಮ್ ಬೆಳಿಗ್ಗೆ 7ರಿಂದ 12 ಮತ್ತು ಸಂಜೆ 4ರಿಂದ 9. ಮಧ್ಯಾಹ್ನ ಊಟಕ್ಕಿಲ್ಲ? ಮಧ್ಯಾಹ್ನ ಊಟ ಇಲ್ಲ. ಈ ನೀವು ಅನ್ನ ಸಾಂಬಾರು ಮುದ್ದೆ ಚಪಾತಿ ಈ ಥರ ಏನು ಮಾಡಲ್ಲ? ಏನು ಮಾಡಲ್ಲ. ನಮ್ದು ಇರೋದೇ 10-12 ವೆರೈಟಿ. ಹಾಂ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಬಂದಿದ್ದಾರೆ. ಶಿವರಾಜ್ ಕುಮಾರ್ ಸರ್, ಪುನೀತ್ ರಾಜ್ಕುಮಾರ್ ಸರ್ ಅಂತ ರೆಗ್ಯುಲರ್ ಬರ್ತಾಯಿದ್ರು. ಆಮೇಲೆ ಅಶ್ವಿನಿ ಮೇಡಮ್ ಅವ್ರು ಮೊನ್ನೆ ಕೂಡ ಬಂದರು. ವಿಷ್ಣುವರ್ಧನ್ ಸರ್ ಅವಾಗ. ಇದು ನೀವು ಅದು ಮೆಟ್ಲು ನೋಡಿ ತೋರಿಸ್ತೀನಿ. ಅಲ್ಲಿ ಕೆಳಗಡೆ ಒಂದು ಚಿಕ್ಕ ರೂಮ್ ಇತ್ತು. ಅಲ್ಲಿ ಅವರು ಇಲ್ಲೊಂದು ಆಯುರ್ವೇದಿಕ್ ಸೆಂಟರ್ ಇದೆ. ಅವರಲ್ಲಿ ಆಯುರ್ವೇದಿಕ್ ಸೆಂಟರ್, ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಇಲ್ಲಿ ಬಂದು ದೋಸೆ ತಿಂತಾಯಿದ್ರು. ಫಸ್ಟ್ ಟೈಮ್ ಅವ್ರನ್ನ ನಾನು ನೋಡಿದ್ದೆ. ಅವರು ಅವಾಗ ತುಂಬ ಖುಷಿ ಆಯಿತು ಅವ್ರು ನೋಡ್ಬಿಟ್ಟು. ಅವರೊಂದು ಭಾರಿ ನೆನಪು ನಮಗೆ, ವಿಷ್ಣುವರ್ಧನ್ ಸರ್ ಅವರು. ಅಪ್ಪು ಸರ್ ಅಂತವ್ರು ತುಂಬ ರೆಗ್ಯುಲರ್. ಅವರು ಬೆಳಿಗ್ಗೆ ಇಲ್ಲೇ ಬರೋದು. ಒಂದು ಸತಿ ಇಲ್ಲಿ ಬಂದಿದ್ದರು. ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿ ಆದಮೇಲೆ ಏನಾಯಿತು, ಒಂದು ತಿಂಗಳು ಬಿಟ್ಟು ಕಾರಲ್ಲೇ ಬಂದು ಕೂತ್ಕೊಳ್ಳೋರು. ಕಾರ್ಗೆ ಸರ್ವಿಸ್ ಕೊಡ್ತಾಯಿದ್ವಿ. ಸೊ ಅಶ್ವಿನಿ ಮೇಡಮ್ ಅವರು ಇಬ್ಬರು ಜೊತೆಲಿ ಬರ್ತಾಯಿದ್ರು. ಸೊ ತುಂಬ ಜನ ಬರ್ತಿದ್ದಾರೆ. ನಿಮ್ಮ ತಂದೆಯವ್ರೀಗ? ನನ್ನ ತಂದೆಯವ್ರು ತೀರ್ಕೊಂಡು ಒಂದು 6 ವರ್ಷ ಆಯಿತು. ಕಲ್ತ್ಕೊಂಡಿದ್ದೀವಿ. ಅವ್ರು 7ನೇ ಕ್ಲಾಸಲ್ಲಿ ನಮ್ಮ ಕಿಚನಲ್ಲಿ ಕೂರಿಸ್ಬಿಟ್ರು. 7ನೇ ಕ್ಲಾಸಲ್ಲಿ 7th ಸ್ಟ್ಯಾಂಡರ್ಡಲ್ಲಿ. ಯಾಕೆ ಪರ್ಸೆಂಟೇಜ್ ಕಮ್ಮಿ ಬಂತು, ನೀನು ಹೋಟ್ಲಿಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಕೂರಿಸಿರೋ. ಒಳಗಡೆ ಜಾಗ ಇತ್ತಲ್ಲ, ನೀವು ನೋಡಿದ್ರು, ಆ ಜಾಗದಲ್ಲಿ ಕೂರಿಸ್ಬಿಟ್ರು. ನೋಡು ಹೇಗೆ ಮಾಡೋದು ದೋಸೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. 1 hour ಆಯಿತು, 2 hours ಆಯಿತು, ಡೈಲಿ 3 hour, ಆಮೇಲೆ ಅರ್ಧ ದಿನ, ಮುಕ್ಕಾಲು ದಿನ, ಆಮೇಲೆ ಪೂರ್ತಿ ದಿನ. ಲಾಸ್ಟಲ್ಲಿ ಕ್ಯಾಶ್ ಕೌಂಟರ್ ಕೂರಿಸಿದ್ರು. ಅಲ್ಲೂ ಒಂದು 6 ತಿಂಗಳು ಟ್ರೈನಿಂಗ್ ತೊಗೊಂಡೆ. ಚೇಂಜ್ ಹೇಗೆ ಕೊಡಬೇಕು, ಹೇಗೆ ಮಾತಾಡಿಸ್ಬೇಕು, ಹೇಗೆ ರೆಸ್ಪಾಂಡ್ ಮಾಡಬೇಕು ಕಸ್ಟಮರ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊಟ್ರು. ಸೊ ಹಾಗಾಗಿ ಎಲ್ಲ ನಮ್ಮ ಇಲ್ಲಿಂದನೇ ಮೋರಿಂದನೇ ನಮ್ಮ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಪಾತ್ರೆ ತೊಳೆಯೋದನ್ನ ಹಿಡ್ಕೊಂಡು ದೋಸೆ ಹಾಕಿ ಆಮೇಲೆ ಕ್ಯಾಶ್ ಕೌಂಟ್ರಲ್ಲಿ ಕೂರಿಸೋರ್ಗೆ ಎಲ್ಲ ನಮ್ಮ ತಂದೆಯವ್ರಿಗೆ. ಡಿಗ್ರಿ ಆಗಿದೆ. ಸೊ MBA ಮಾಡಬೇಕಂತಿದ್ದೆ, ಆಗಲಿಲ್ಲ. ಸೊ ನನ್ನ ತಂದೆಯವ್ರು ತಿಳ್ಕೊಂಡ್ಮೇಲೆ ನಾನು ಸ್ವಲ್ಪ ಮುಂದೆ ಓದೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಹಾಗಾಗಿ ನಾವು ಪೂರ್ತಿ ಫುಲ್ ಫ್ಲೆಡ್ಜ್ ಇದೆ ಹೋಟ್ಲಲ್ಲ. ಸೊ ನಮ್ಮದು ಡಿಗ್ರಿ ಆಗಿದೆ. ಅದೇ ಏನು ನಮ್ಮ ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಿಲ್ಲ ಸರ್. ಒಂದು ನಾವು ಕ್ವಾಲಿಟಿ, ಇನ್ನೊಂದು ಕ್ವಾಂಟಿಟಿ. ಅದು ಎಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ರೆ ದೋಸೆ ಬರುತ್ತೆ. ನನ್ನ ತಂದೆಯವರು ಬಂದು ಬಾರ್ಕೂರು ಉಡುಪಿಯಿಂದ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಬಾರ್ಕೂರು ಅಂತ. ನನ್ನ ತಾಯಿ ಊರು ಬಂದು ಮೂಡುಬಿದ್ರೆ. ಇದು ಮೊದಲು ಇಲ್ಲೊಂದು ಬಾಗಿಲಿತ್ತು. ಇಲ್ಲೇ ನಾವೆಲ್ಲ ಅಡುಗೆ ಐಟಮು ಅಂದರೆ ರಾ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಸ್ಟೋರ್ ಮಾಡ್ತಾಯಿದ್ದು. ಸೊ ಅದು ಹೋಗ್ತಾ ನಾವೇನು ಮಾಡಿದ್ವಿ, ಇದನ್ನು ಶಿಫ್ಟ್ ಮಾಡಿದ್ವಿ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ. ಸೊ ಇದನ್ನು ನಾವು ಚಿಕ್ಕದು ಫ್ಯಾಮಿಲಿ ರೂಮ್ ಅಂತ ಮಾಡಿದ್ವಿ. ಸೊ ಅಲ್ಲಿ 4 ಜನ ಕೂತ್ಕೋಬೋದು. ಇಲ್ಲಿ 4 ಜನ, ಇಲ್ಲಿ 2 ಮಾತ್ರ ಕೂತ್ಕೊಳ್ಳೋತ್ರ. ಅಲ್ಲಿ ಅಲ್ಯೂಮಿನಿಯಮ್ದೊಂದು ಇದಿತ್ತು, ಕ್ಲೋಸು. ಇಲ್ಲೆಲ್ಲ ನಾವು ಡಿಸ್ಪ್ಲೇ ಇಡ್ತಾಯಿದ್ವಿ. ಮಂಗಳೂರು ಬಜ್ಜಿ, ಕೇಸರಿ ಬಾತ್ ಅದೆಲ್ಲ ಸ್ವಲ್ಪ ಡಿಸ್ಪ್ಲೇಗೆ ಇಡ್ತಾಯಿದ್ವಿ. ಸೊ ಇಲ್ಲಿ ಬರೀ ಇದ್ದಿದ್ದೆ 3 ಟೇಬಲ್. ಸೊ ಇಲ್ಲಿ ಕೂತ್ಕೊಳ್ಳೋವಾಗ ನಮ್ಗೆ ಸೆಲೆಬ್ರಿಟೀಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ನಾನು ನೋಡಿರೋ ಸೆಲೆಬ್ರಿಟಿ ಬಂದರು ನಮ್ಮ ದೀಪಿಕಾ ಪಡ್ಕೋಣೆ ಅವರು. ಐಶ್ವರ್ಯ ಮೂವಿಲಿ ಮಾಡ್ತಾರೆ. ಸೊ ಆ ಟೇಬಲಲ್ಲಿ ಮೂಲೆಯಲ್ಲಿ ಕೂತಿದ್ರು. ಆ ಮೂಲೆಯಲ್ಲಿ ಚೇರ್ ಇತ್ತು, ಅಲ್ಲಿ ಕೂತಿದ್ರು. ಸೊ ನಾನು ಇಲ್ಲಿ ಕೂತಿದ್ದೆ. ಈ ಕಡೆ ಇಲ್ಲೊಂದು ವೇಟಿಂಗ್ ಚಿಕ್ಕದೊಂದು ಟೇಬಲ್ ಇತ್ತು. ಸೊ ಇಲ್ಲಿ ಕೂತಿದ್ವಿ. ಸೊ ಅವ್ರು ನೋಡ್ಬಿಟ್ಟು ಮಾತಾಡ್ಸಿದ್ವಿ, ಮೂವಿ ಬಗ್ಗೆ ಹೇಳ್ತಾಯಿದ್ರು, ಮಾತಾಡ್ತಾಯಿದ್ರು. ಸೊ ಅದೊಂದು ನೆನಪಿದೆ. ಇಲ್ಲೇ ವಿಷ್ಣುವರ್ಧನ್ ಸರ್ ಅವರು ಬಂದು ನಮ್ಮ ತಂದೆಯವ್ರನ್ನ ಮಾತಾಡಿಸಿ ನಾನು ಅವ್ರನ್ನ ನೋಡಿ ಈ ಜಾಗದಲ್ಲೇ ಮಾತಾಡಿದ್ದೆ. ಸೊ ಹಾಗಾಗಿ ಇಲ್ಲೊಂದು ಸ್ವಲ್ಪ ನಮಗೊಂದು ಸ್ವಲ್ಪ ಮೆಮೊರೀಸ್ ಜಾಸ್ತಿ.
ನೋಡಿ ಸ್ನೇಹಿತರೆ, ಇಲ್ಲಿ ಇದೆ ನಮ್ಮ CTR ಸೆಂಟ್ರಲ್ ಟಿಫನ್ ರೂಮ್ನ ಮೇಯ್ನ್ ಊಟ ಮಾಡೋ ಅಥವಾ ತಿಂಡಿ ತಿನ್ನೋ ಜಾಗ ಇದು. ಇಲ್ಲಿ ನಿಮ್ಗೆ ಏನಾದ್ರು ವೀಕೆಂಡಲ್ಲಿ ಸೀಟ್ ಸಿಕ್ಕರೆ ಇವ್ರು ಸೋ ಲಕ್ಕಿ, ಅದೃಷ್ಟವಂತರು ನೀವು. ಯಾಕೆ ಗೊತ್ತಾ, ಇಲ್ಲಿ ಪೂರ್ತಿ ರಶ್ ಇರುತ್ತೆ. ಇಲ್ಲಿ ಕ್ಯಾಶು ಇದು ವಿಶೇಷ ಅಂತ ಹೇಳಿದ್ರೆ ಇದು ತುಂಬ ಹಳೆ ಟೇಬಲು, ಚೇರ್ ಕೂಡ ಹಳೇದಿದೆ. ಮತ್ತು ಇದರಲ್ಲಿ ಪಾತ್ರೆ ಇದು ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ಇದು ಪಾತ್ರೆ ಕೂಡ ಹೊರಗಡೆ ಇದು ತುಂಬ ವರ್ಷದಿಂದ ಇದೆ. ನಮಗೆ ಹ್ಯಾಂಡ್ ಓವರ್ ಆಗೋಕ್ಕಿಂತ ಮುಂಚೆ ಇದಿದೆ. ಸೊ ನಾವು ಜಾಸ್ತಿ ತೊಳೆಯೋಕೆ ಹೋಗಲ್ಲ, ಎಲ್ಲಿ ತೆಳು ಹೋಗ್ಬಿಡುತ್ತೆ ಅಂತ ಒಂದು ಹೆದರಿಕೆಗೆ ನಾವು ಜಸ್ಟ್ ಅಲ್ಲಿಗೆ ಓಡಿಸ್ಬಿಟ್ಟಿರ್ತೀವಿ. ಅಷ್ಟು ನಮಗೆ ಒಂಥರ. ಸ್ನೇಹಿತರೆ, CTRನ ಅಕ್ಷಯ ಪಾತ್ರೆ ನೋಡಿ, ಇದು ಹಳೇ ಕಾಲದ್ದು, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ಥರದ್ದು. ಇನ್ನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಅವ್ರಿಗೆ. ಈ ದೇವ್ರ ಅಕ್ಷರದಿಂದ ಬಂಗಾರದ ಮಾಡಿಸ್ಕೊಳ್ಳೋ ಅವಕಾಶ ಕೊಟ್ಟರು ಮಾಡೋಕ್ಕೆ ಹೋಗಿಲ್ಲ ಅವರು. ಇದನ್ನು ತೊಳೆದ್ರೆ ಜೋರಾಗಿ ಉಜ್ಜಿದ್ರೆ ಎಲ್ಲಿ ಸೌದೋಗ್ಬಿಡ್ತು ಅಂತ ನಂಗೆ ಮೇಂಟೈನ್ ಮಾಡ್ತಿದ್ದಾರೆ. ತುಂಬ ಹಳೆಯ ವರ್ಷದ್ದು. ಚೇಂಜ್ ಮಾಡೋಕ್ಕೆ ಹೋಗಿಲ್ಲ? ಇಲ್ಲ, ಮಾಡಲ್ಲ. ವಾವ್, ನೋಡಿ ಈ ಟೇಬಲ್ ಎಲ್ಲ ಸುಮಾರು 100 ವರ್ಷ ಹಳೇದು. 100 ವರ್ಷದಿಂದ ಇಲ್ಲಿ ಹೋಟ್ಲಿತ್ತಲ್ಲ ಅದೇ ಟೇಬಲ್ಲು, ಅದೇ ಚೇರ್ ಇವ್ರು ಯಜಮಾನ್ರು ಕೂತಿರೋದು. ಜೊತೆಗೆ ನೋಡಿ ಆ ಫೋಟೋ, ಒರಿಜಿನಲ್ ರಾಜಾ ರವಿವರ್ಮ ಅವ್ರು ಮಾಡಿರೋ ದೇವ್ರ ಫೋಟೋಗಳು ನೋಡಿ. ಇಲ್ಲಿ ಎಷ್ಟು ವರ್ಷ ಹಳೆ ಸರ್ ಆ ಫೋಟೋ? ಸರ್ ಇದು ಹೆಚ್ಚು ಕಮ್ಮಿ 127 ವರ್ಷ ಆಗಿದೆ ಸರ್ ಇದು. CTR ನಾನು ಸುಮಾರು ಒಂದು 15 ವರ್ಷ 20 ವರ್ಷದಿಂದ ಬರ್ತಾ ಇದ್ದೀವಿ. ಸೊ ಇಲ್ಲಿ ಹೋದಾಗೆಲ್ಲ ನಿನ್ಸಿ ತಿಂದು ಹೋಗೋಣ ಅನ್ನೋ ಕುತೂಹಲ, ಆಸೆ ಇರ್ತದೆ. CTRಗೆ ನಾವು ವಸಂತ ನಗರಲ್ಲಿ ಇರೋದು. ಹೋದ ವರ್ಷದಿಂದನೇ CTRಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿರೋದು. ಸೊ ಇವಾಗ 5ನೇ ಸತಿ. ಬಂದು ಬಳಗದಲ್ಲೆಲ್ಲ ಭಾಳ ಜೋರಾಗಿದೆ. ಟೇಸ್ಟ್ ಮಾಡಿ ನೋಡೇ ಬಿಡೋಣ ಅಂತ ಬಂದ್ವಿ. ಅದೇ ಇವಾಗ ವಿ ಹ್ಯಾವ್ ಬಿಕಮ್ ಎ ಫ್ಯಾನ್ ಆಫ್ CTR ಇವಾಗ. ಸೊ ಮಲ್ಲೇಶ್ವರಮ್ಗೆ ಬಂದಾಗೆಲ್ಲ ಒಂದು ಭೇಟಿ ಕೊಟ್ಬಿಟ್ಟು ಹೋಗ್ತಾ ಇರ್ತೀವಿ ಆ ಥರ. ನಾನು ಬರ್ತಾ ಇರೋದಿಲ್ಲ 98ಇಂದ ಅನಿಸುತ್ತೆ. ಐ ಆಮ್ ಅ ವೆರಿ ರೆಗ್ಯುಲರ್ ಟು ಎಷ್ಟು ಕಿಲೋಮೀಟರ್ ಕ್ಯೂ ಇದ್ರೂ ನಾನು ತಿಂದೇ ಹೋಗೋದೇ ಇಲ್ಲ, ಎಷ್ಟೊತ್ತು ಬೇಕಾದರೂ. ಆಮೇಲೆ ದೋಸೆ ಅಂದರೆ CTR ಅಂದರೆ ದೋಸೆ, ಅಷ್ಟು ನನ್ನ ಪ್ರಕಾರ. ಯಾವುದಾದ್ರೂ ಬರಲಿ, ಅವ್ರು ಏರ್ಪೋರ್ಟಲ್ಲಿ ಓಪನ್ ಮಾಡಿದ್ದಾರೆ ಅಂದರೆ ನನ್ನ ಮಗಳು US ಅಲ್ಲಿರೋದು. ಅವಳು ಏರ್ಪೋರ್ಟಿಂದ ಬರೋದೇನು ಹೇಳಿ, ಫಸ್ಟು ಮನೆಗೆ ಹೋಗಲ್ಲ, ಫಸ್ಟ್ ಎಂಟ್ರಿ CTR, ಅದಾದಮೇಲೆ ಮನೆ ನಾವು. ಸೊ ಮೊದಲು ಮನೆಯವರು CTR. ಹೌದು. 2025 ಸ್ನೇಹಿತರೆ, ಇದು 1920 ಅಂದರೆ ಸುಮಾರು 105 ವರ್ಷಗಳ ಹಿಂದೆ ಪ್ರಾರಂಭವಾಗಿರುವ, ಇದೇ ಜಾಗದಲ್ಲಿ ಪ್ರಾರಂಭವಾಗಿರುವ ಹೋಟೆಲ್ಲು. ಪುಟ್ಟದಾಗಿತ್ತು, ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಆದರೂ ಕೂಡ ಅದರ ಒರಿಜಿನಾಲಿಟಿ ಇಡೀ ಮಲ್ಲೇಶ್ವರಂನ ಪ್ರತಿನಿಧಿಸುವಾಗಿದೆ. ಇಡೀ ಹೋಟೆಲ್ CTR. ಮಲ್ಲೇಶ್ವರಂ ಅಂದರೆ ಹಳೆ ಬಡಾವಣೆ ಇದು. ಇದು ತುಂಬ ಒಂಥರ ಸಂಪ್ರದಾಯಸ್ಥರು ಜಾಸ್ತಿ ಇರುವಂಥ ಬಡಾವಣೆ. ಆ ರೀತಿಯ ಒಂದು ಜಾಗದಲ್ಲಿರುವಂಥ ಹಳೆ ಹೋಟೆಲ್ CTR. ತುಂಬ ದೊಡ್ಡ ಸೆಲೆಬ್ರಿಟಿಗಳು, ನಮ್ಮ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಹಿಡಿದು ನಮ್ಮ ಕನ್ನಡಿಗರು, ಪುನೀತ್ ಸರ್ ಎಲ್ಲರೂ ಬಂದೋಗಿರುವಂಥ ಜಾಗ. ಕನ್ನಡಿಗರಂತೂ ಪ್ರತಿ ದಿವಸ ಸಾವಿರಾರು ಜನ ಬಂದೋಗ್ತಾರೆ. ಸೊ ನೀವು ಮಲ್ಲೇಶ್ವರಕ್ಕೆ ಬಂದರೆ ಎಷ್ಟನೇ ಕ್ರಾಸು ಮೈನ್ ಹೇಳ್ಬಿಟ್ಟಿದ್ದಾರೆ ಒಂದ್ಸಲ? 7ನೇ ಕ್ರಾಸು 3ನೇ ಮೈನ್, ಗ್ರೌಂಡ್ ಆಪೋಸಿಟ್. ಸೊ ಮಲ್ಲೇಶ್ವರಂ ಗ್ರೌಂಡ್ ಎದುರುಗಡೆ 7ನೇ ಕ್ರಾಸ್ 3ನೇ ಮೈನ್ ಕಾರ್ನರ್ಗೆ ಕಾಣುತ್ತೆ ದೊಡ್ಡದಾಗಿ CTR. ಬನ್ನಿ, ಅದೃಷ್ಟ ಇದ್ರೆ ಒಂದು ದೋಸೆ ಸಿಗುತ್ತೆ. ಆಲ್ ದ ಬೆಸ್ಟ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.